ಈಗಿನ ವ್ಯಾಕ್ಸಿನ್ಸ್ನಲ್ಲಿ ಕಷ್ಟ ಏನು ಗೊತ್ತಾ, ಈಗಿನ ವ್ಯಾಕ್ಸಿನ್ಸ್ನಲ್ಲಿ ನಮ್ಗೆ ಗೊತ್ತಿಲ್ಲ ಅದು ಏನು ಮಾಡ್ತದೆ, ಆ್ಯಂಟಿಬಾಡೀಸ್ ಎಷ್ಟು ಸಮಯ ಉಳಿತದೆ ಅಂತ ಒಂದು. ಎರಡನೇದು, ಈಗಿನ ವ್ಯಾಕ್ಸಿನಿಗೆಲ್ಲ ಪ್ರಿಸರ್ವೇಟಿವ್ಸ್ ಬೇಕು. ಆ ಪ್ರಿಸರ್ವೇಟಿವ್ಸ್ನಲ್ಲಿ ಮುಖ್ಯ ಏನು ಅಂದರೆ ಮರ್ಕ್ಯೂರಿ. ಇದಕ್ಕೆ ಸರ್ಕಾರದವ್ರು ಏನು ಮಾಡಿದರೆ, ಅಷ್ಟು ಸಣ್ಣ ಮರ್ಕ್ಯೂರಿ ಇದ್ದರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೊಂದು ಲೆವೆಲ್ ಉಂಟು. ವಿಷ ಕೂಡ ಒಂದು ಸಣ್ಣ ಡೋಸ್ನಲ್ಲಿ ತೊಂದರೆ ಇಲ್ಲ ಅಂತ, ಆದರೆ ನಿಜವಾಗಿ ಆ ಡೋಸ್ನಲ್ಲಿ ಕೂಡ ಅದು ತೊಂದರೆ ಉಂಟು. ಹಾಗಾಗಿ ವ್ಯಾಕ್ಸಿನ್ ಸೇಫ್ ಅಲ್ಲ, ಎಲ್ಲ ವ್ಯಾಕ್ಸಿನ್ ಸೇಫ್ ಅಲ್ಲ 100%. ಯಾಕಂದರೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಅದು ಮಾತ್ರ ಅಲ್ಲ, ವ್ಯಾಕ್ಸಿನ್ ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡುವಾಗ ಪ್ರಿಸರ್ವೇಟಿವ್ಸ್ ತುಂಬ ಬೇಕಾಗ್ತದೆ. ಈಗಿನ ಎಲ್ಲ ವ್ಯಾಕ್ಸಿನ್ಗಳಿಗೂ ಪ್ರಿಸರ್ವೇಟಿವ್ಸ್ ಬೇಕೇ ಬೇಕು. ಇಲ್ಲದಿರೋ ವ್ಯಾಕ್ಸಿನ್ ಉಳಿಯೋದಿಲ್ಲ. ಪ್ರಿಸರ್ವೇಟಿವ್ ಯಾಕೆ ಬೇಕು? ಆ ವ್ಯಾಕ್ಸಿನ್ ಉಳಿಬೇಕಲ್ಲ, ಅವರಿಗೆ ಶೆಲ್ಫ್ ಲೈಫ್ ಬೇಕಲ್ಲ, ಮಾರಬೇಕಲ್ಲ. ಈಗ ನೀನು ಮನೆಯಲ್ಲಿ ದೋಸೆ ಮಾಡ್ತೀಯ, ಅದಕ್ಕೆ ಶೆಲ್ಫ್ ಲೈಫ್ ಏನು 5 ಮಿನಿಟ್. ಮಾಡಿದವಾಗ ದೋಸೆ ತಿಂದರೆ ಅದು ಫ್ರೆಶ್. ಅದೇ ದೋಸೆ ನೀನು ನನ್ನ ಗಂಡನ ಮನೆಗೆ ಕಳಿಸ್ಬೇಕು 15 ದಿವಸ ನಂತರ ಅಂತ ಹೇಳಿದರೆ ಅದು ಹಾಳಾಗ್ತಲ್ವ. ಅದಕ್ಕೆ ಪ್ರಿಸರ್ವೇಟಿವ್ ಹಾಕಬೇಕಲ್ಲ. ಅದೇ ವ್ಯಾಪಾರ ಇಲ್ಲಿ, ಪ್ರಿಸರ್ವೇಟಿವ್ಸ್ ಹಾಕೋದು ವ್ಯಾಪಾರಿಗಳಿಗಾಗಿ. ಇನ್ನು ಇದರಲ್ಲಿ ಒಂದು ವಿಷಯ, ಈ ವ್ಯಾಕ್ಸಿನೇಷನ್ ಅಂತ ಹೇಳೋದುಂಟಲ್ವ, ಇದೊಂದು ದೊಡ್ಡ ವ್ಯಾಪಾರ. ಔಷಧಿ ಕಂಪನಿಯವ್ರ ವ್ಯಾಪಾರ ಉಂಟು. ಯಾರಿಗೆ ಕೊಡ್ಬೋದು? ಕಾಯಿಲೆ ಬಂದವನಿಗಲ್ವ. ಒಂದು ದಿವಸಕ್ಕೆ ಒಂದು 10 ಮಿಲಿಯನ್ ಜನರಿಗೆ ಕಾಯಿಲೆ ಇರ್ಬೋದು ಭೂಲೋಕದಲ್ಲಿ. ಆದರೆ ವ್ಯಾಕ್ಸಿನ್ ಹುಟ್ಟಿದವರಿಗೆಲ್ಲ ಕೊಡಬೇಕಲ್ಲ. 6.2 ಬಿಲಿಯನ್ ಜನ ಇದ್ದಾರೆ. ವ್ಯಾಪಾರ ಎಷ್ಟು ದೊಡ್ಡದು ನೋಡು. ಹಣ ದೊಡ್ಡದು, ನಂಬರ್ 1. ಎಲ್ಲ ದೊಡ್ಡ ಹಣವಂತರು ಈ ವ್ಯಾಕ್ಸಿನ್ ವ್ಯಾಪಾರದಲ್ಲಿದ್ದಾರೆ. ಈಗ ನಿನ್ಗೆ ಗೊತ್ತಿರಬೇಕು, ಸದ್ಯದ ಇತ್ಲಾಗಿ ಗೊತ್ತಾಗಿದೆ ನಮಗೆ, 7 ಜನ ಈ ಭೂಲೋಕದಲ್ಲಿ, 7 ಮನುಷ್ಯರು ಈ ಭೂಲೋಕದ ಅರ್ಧ ಏನು ಸಂಪತ್ತಿದೆ ಅದನ್ನು ತಿಂತಾ ಇದ್ದಾರೆ. 7 ಜನ. 5% ನಮ್ಮ ಸಂಪತ್ತನ್ನು ಉಳಿದ 95 ಜನ ತಿನ್ನಬೇಕು. ನೋಡಿ, ಇದು ಎಂಥ ಒಂದು ಅವಸ್ಥೆ. ಈ 7 ಜನರೇ ಈ ವ್ಯಾಕ್ಸಿನ್ ಕಂಪನಿಯಲ್ಲಿದ್ದಾರೆ. ಇವರೆಲ್ಲ ಎಷ್ಟು ಬಿಲಿಯಾಂತರ ದುಡ್ಡು ಮಾಡಿದ್ದಾರೆ. ಅದಲ್ಲ, ಈಗ ಟ್ರಿಲಿಯಾಂತರ ದುಡ್ಡು ಮಾಡಬೇಕು ಅಂತ ಈ ವ್ಯಾಕ್ಸಿನ್ ಅನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ನಾನು ಚಿಕ್ಕವನಿರುವಾಗ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಇತ್ತು. ಅದು ಕೂಡ ನಮ್ಮ ಹಳೆಯ ಪದ್ಧತಿ ವ್ಯಾಕ್ಸಿನ್. ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ರು. ಒಂದು ವ್ಯಾಕ್ಸಿನ್ ಇತ್ತು. ಮತ್ತೊಂದು ಟೆಟನಸ್ಸಿಗೆ ಅಂತ ಒಂದು ವ್ಯಾಕ್ಸಿನ್ ಬಂತು. ಅದು ಕೂಡ ಅದರ ಮೇಲೆ ಒಂದು ಕ್ಲೌಡ್ ಉಂಟು. ಈಗ ಎಲ್ಲರಿಗೂ ಅದನ್ನು ಕೊಡೋದಿಲ್ಲ, ಆದರೆ ಕೊಡ್ತೇವೆ ನಾವು ಕೆಲವು ಸಲ. 3ನೇದು, ಅದರ ನಂತರ ರೇಬೀಸಿಗೆ ಒಂದು ವ್ಯಾಕ್ಸಿನ್ ಬಂತು. ಅದು ಕೂಡ ಬಹಳ ಅಪಾಯಕರ ವ್ಯಾಕ್ಸಿನ್. ಅದನ್ನು ಈ ಹುಚ್ಚು ನಾಯಿಯ ಇದರಿಂದಲೇ ಮಾಡ್ತಾಯಿದ್ರು. ಅದಕ್ಕೆ ತುಂಬ ಸೈಡ್ ಎಫೆಕ್ಟ್ಸ್ ಇತ್ತು. ಆದರೂ ಅದು ಇತ್ತು. ಅದು ಹೆದರಿಕೆ ಏನು ಅಂದರೆ, 100 ಜನರಿಗೆ ಹುಚ್ಚು ನಾಯಿ ಕಚ್ಚಿದರೆ ಒಬ್ಬನಿಗೆ ಆ ಹುಚ್ಚು ನಾಯಿ ಕಾಯಿಲೆ ಬರ್ತದೆ. 99 ಜನ ಬರೋದಿಲ್ಲ. ಆದರೆ ಆ 99 ಜನ ಯಾರು ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಮಾತಾಡೋದು ಸ್ಟಾಟಿಸ್ಟಿಕ್ಸ್ನಲ್ಲ. ಆದರೆ 100 ಜನರಿಗೆ ನಾವು ಈ ವ್ಯಾಕ್ಸಿನನ್ನು ಕೊಟ್ಟರೆ 2 ಜನ ಅದರಿಂದ ಸಾಯ್ತಾರೆ. ಆದರೂ ನಾವು ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ. ನಾನು ತೆಕ್ಕೊಂಡಿದ್ದೇನೆ. ನಾನು ಡಾಕ್ಟರ್ ಆಗಿರೋ ಒಂದು ದಿವಸ ಚಿಕ್ಕ ವಯಸ್ಸಿನಲ್ಲಿ ಯಾರೋ ಪೇಷಂಟ್ ನೋಡಲಿಕ್ಕೆ, ಆಗಿನ ಕಾಲದಲ್ಲಿ ಆಸ್ಪತ್ರೆಗಳು ಇರಲಿಲ್ಲ. ನಾವು ಪೇಷಂಟ್ ಮನೆಗೆ ಹೋಗ್ತಾ ಇದ್ದೆ. ಒಬ್ಬರು ರಾತ್ರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನಾನು ಹೋದೆ 2 ಗಂಟೆಗೆ. ಬೂಟ್ಸ್ ಹಾಕ್ಕೊಳ್ಳಿಲ್ಲ, ನಾನು ಮೆಟ್ಟು ಹಾಕ್ಕೊಂಡು ಹೋಗಿದ್ದೆ. ರಾತ್ರಿ 2 ಗಂಟೆಗೆ ಬಂದು ಅರ್ಜೆಂಟ್ ಕರೆದ್ರು. ಆ ಪೇಷಂಟ್ ಮನೆ ಕಾಟ್ನಲ್ಲಿ ಮಲಗಿತ್ತು. ಅಲ್ಲಿ ಏನಾಯಿತು, ಅಡಿಯಲ್ಲಿ ಅವರ ನಾಯಿ ಮಲ್ಕೊಂಡಿತ್ತು, ನನಗೆ ಗೊತ್ತಿರಲಿಲ್ಲ. ನಾನು ಪೇಷಂಟ್ ಎಲ್ಲ ನೋಡ್ತಾ ಕಾಟ್ನ ಸುತ್ತ ತಿರುಗ್ತಾ ಇದ್ದೆ. ಲೈಟ್ಗಳು ಒಳ್ಳೆದಿರಲಿಲ್ಲ. ಎಲ್ಲಿಯೋ ಆ ನಾಯಿಯ ಬಾಲದ ಮೇಲೆ ನನ್ನ ಮೆಟ್ಟು ತಾಗಿರ್ಬೇಕು. ಅದು ನಾಯಿ ಕೋಪ ಒಂದು ತಿರುಗಿ ಕಚ್ಚಿತು. ನನ್ನ ಕಾಲಿಗೆಲ್ಲ ಕಚ್ಚಿಬಿಟ್ಟು. ಕಡೆಗೆ ನಾನು, ಆಗಿನ ಕಾಲದಲ್ಲಿ ನಮ್ಮ ಅಭಿಪ್ರಾಯ ಏನು ಅಂದರೆ, ನಾಯಿಗೆ ಹುಚ್ಚಿದ್ರೆ ಅದು 10 ದಿವಸ ಸತ್ತು ಹೋಗ್ಬೇಕು ಅಂತ. ಅದು ತಪ್ಪು. ಈಗ ನಮ್ಗೆ ಗೊತ್ತುಂಟು, ಈಗ ಸಾಯ್ಬೇಕು ಅಂತಿಲ್ಲ. ನಾಯಿ ಹುಚ್ಚು ಕಾಯಿಲೆ ಇದ್ದು ಸಾಯದೇ ಇರ್ಬೋದು. ಆದರೆ ಆಗಿನ ನಮ್ಮ ಬುದ್ಧಿವಂತಿಕೆ ಏನು ಅಂದರೆ, 10 ದಿವಸ, ನಾನು ಅವ್ರಿಗೆ ಹೇಳಿದೆ, ಒಂದು 10 ದಿವಸ ನಿಮ್ಮ ನಾಯಿಯನ್ನು ನೋಡಿ ಮಾರ್ರೆ, ನಾನೀಗ ಅದಕ್ಕೂ ಸ್ವಲ್ಪ ಡ್ರೆಸ್ ಎಲ್ಲ ಮಾಡ್ತೇನೆ ಅಂತ ಹೇಳಿ ಹೋದೆ. ನನಗೆ 4 ದಿವಸ ನಂತರ ಇಂಗ್ಲೆಂಡಿಗೆ ಹೋಗಬೇಕಿತ್ತು. 3ನೇ ದಿವಸ ಬರ್ತಾನೆ ಮನೆಗೆ, ಸರ್ ನಮ್ಮ ತಂದೆಯವರು ಹುಷಾರಾಗಿದ್ದಾರೆ, ಆದರೆ ನಮ್ಮ ನಾಯಿ ಸತ್ತೋಯ್ತು ಡಾಕ್ಟ್ರೆ ಅಂತ. ತಲೆಗೆ ಎಂತ ಮಾಡೋದು, ಸಿಡಿಲು ಬದ್ದಾಗಾಯಿತು. ಆವಾಗ ನನ್ನ ಕ್ಲಾಸ್ಮೇಟ್ ಒಬ್ಬ ವೀರರಾಘವನ್ ಅಂತ ಕೂನೂರಿನಲ್ಲಿ ಈ ವ್ಯಾಕ್ಸಿನ್ ತಯಾರು ಮಾಡುವ ಕಂಪನಿ ಡೈರೆಕ್ಟ್. ಆಗೆಲ್ಲ ನಮ್ಮದು ಫೋನೆಲ್ಲ ಇಲ್ಲ. ನಾನು ಅವನಿಗೊಂದು ಟೆಲಿಗ್ರಾಮ್ ಕಳಿಸಿದೆ, ಹೀಗಾಯ್ತು ಮಾರ, ಹೀಗೆ ಆಯಿತು ಅಂತ. ಆದರೆ ನನಗೆ ಈಗ ಬರುವ ವಾರದಲ್ಲಿ ಇಂಗ್ಲೆಂಡಿಗೆ ಹೋಗ್ಬೇಕು, ಏನು ಮಾಡೋದು? ಆಗಿನ ಕಾಲದಲ್ಲಿ ಅದು ಇಂಜೆಕ್ಷನ್ ಅಂದರೆ 50 ml, ಇಷ್ಟು ದೊಡ್ಡ ಸಿರಿಂಜು. ಅದು ಇಲ್ಲಿ ಹೊಟ್ಟೆ ಕೊಡೋದು. ಒಂದು ಇಂಜೆಕ್ಷನ್ ಅಂದರೆ ಇಲ್ಲಿ ಒಂದು ಒಂದು ಬ್ರೆಡ್ನ ಹಾಗೆ ಬರ್ತದೆ. ಅದು ಏನು ನೋವು ದೇವರೇ, ನನಗೆ ಗೊತ್ತು ಅದು ಎಷ್ಟು ನೋವು ಉಂಟಂತ. ಅವನು ಟೆಲಿಗ್ರಾಮ್ ಕಳಿಸಿದ ಕೂಡಲೇ ಈಗಲೇ ವ್ಯಾಕ್ಸಿನ್ ಶುರು ಮಾಡುವಂತ. ಸೊ ಇಂಗ್ಲೆಂಡಿದ್ದು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಈ ವ್ಯಾಕ್ಸಿನ್, ನಾನು ಆಸ್ಪತ್ರೆ, ನಮ್ಮ RM ಒಬ್ಬರು ಇದ್ದರು, ಅವರು ಜೈನ್ರವರು, ಈಗ ಇಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ, ಭಾಳ ಒಳ್ಳೆಯವರು. ಅವ್ರು ಹೇಳಿದ್ರು ಹೂಕ ಬೇನಾಪಿಜ್ ಹೂಕ ಅಂತ ಹೇಳೋದು. ಹೂಕಂತದ್ದು ಆ ನೋವು ಅಂದ್ರೆ ಅಂತೂ, ಅಯ್ಯೋ ದೇವರೇ, ನನ್ನ ವೈರಿಗೆ ಬೇಡ. 14 ಇಂಜೆಕ್ಷನ್ ತೆಕ್ಕೊಂಡ್ರೆ ನನಗೆ ಅದರ ಸೈಡ್ ಎಫೆಕ್ಟ್ ಬರೋದು. 13ನೇ ಇಂಜೆಕ್ಷನ್ನಲ್ಲಿ ಸಾಯುವುದಾದರೆ ಸಾಯ್ಬೋದು. ಈಗ ಹಾಗಲ್ಲ. ಅಮೆರಿಕದಲ್ಲಿ ಒಂದು ಹುಟ್ಟಿದ ಮಗುವಿಗೆ 6 ತಿಂಗಳ ಒಳಗೆ 60 ವ್ಯಾಕ್ಸಿನ್ ಕೊಡ್ತಾರೆ. 60 ಎಲ್ಲ ಕಾಯಿಲೆ ಹೆಸರು ಹೇಳಿದ್ಕೊಳ್ಳೋದಕ್ಕೊಂದು ವ್ಯಾಕ್ಸಿನ್ ಮಾಡ್ತಾರೆ.
ಈಗಿನ ಕಂಪನಿಯವರಿಗೆ ವ್ಯಾಕ್ಸಿನ್ ಮಾಡೋದು ಒಂದೇ ಕೆಲಸ, ಯಾಕಂದರೆ ಅದರಲ್ಲಿ ಲಾಭ ತುಂಬ ಉಂಟು, ಕಂಡಪಟ್ಟೆ ದೊಡ್ಡ ಲಾಭ. ಅಷ್ಟೊಂದಿದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತೆ ಅಂತ? ಅದು ಯಾರಿಗೆ ಗೊತ್ತುಂಟು? ಆ ವ್ಯಾಕ್ಸಿನ್ ಮಾಡೋನಿಗೆ ಗೊತ್ತಿಲ್ಲ. ಅವನು ಮಾಡೋದು ನಾನು ಒಂದು ವ್ಯಾಕ್ಸಿನ್ ಮಾಡೋದು ಅಂತ. 60 ಜನ ಮಾಡೋದು, 60 ಜನ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ, ನಾವು 60 ಒಟ್ಟಿಗೆ ಕೊಟ್ಟರೆ ಏನಾಗ್ತದೆ ಅಂತ. ನಾವು ಇದನ್ನು ಆಲೋಚನೆ ಮಾಡುವ, ನಮ್ಮ ಫಿಸಿಯಾಲಜಿ ಸ್ವಲ್ಪ ತಿಳ್ಕೊಳ್ಳುವ. ನಮ್ಮ ದೇಹದಲ್ಲಿ ಈ ಆ್ಯಂಟಿಬಾಡೀಸ್ ಮಾಡೋದಕ್ಕೆ ಅಂತ ಒಂದು 150 ಜೀನ್ಸ್ ಇವೆ. ಇದು 9th ಕ್ರೋಮೋಸೋಮ್ ಲಾಂಗ್ ಲಿಮ್ನಲ್ಲಿ ಉಂಟು. ಈಗ ಒಂದು ಜೀನಿಗೆ ಒಂದು ಸಲ ಒಂದು ಕಾಯಿಲೆ ವಿಚಾರ ಹೇಳಿದರೆ ಅದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಆ್ಯಂಟಿಬಾಡಿ ಮಾಡ್ಬೋದು. 60 ಕೊಟ್ಟರೆ ಅದು ಕನ್ಫ್ಯೂಷನ್ ಆಗೋದಿಲ್ವ? ಸೊ ಕ್ರಾಸ್ ಆ್ಯಂಟಿಬಾಡೀಸ್ ಆಗ್ತದೆ. ಇದರಿಂದ ನಾವು ಆಟೋ ಇಮ್ಯೂನ್ ಡಿಸೀಸ್ ಎಲ್ಲ ಬರ್ಬೋದು, ನಮ್ಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಯಾಕಂದರೆ ಕೆಲವು ವ್ಯಾಕ್ಸಿನ್ಸ್ ಬಹಳ ಇತ್ತಲಾಗಿ ಮಾಡಿದ್ದು. ಕ್ರಿಮಿ ಯಾವಾಗ ಬರೋದು? ಒಂದು ಹೆಂಗಸಿಗೆ ಅವಳು ಅದು ಮದುವೆ ಆಗಿ ಅವಳ ಗಂಡನೊಟ್ಟಿಗೆ ಇದ್ದಾವಾಗ ಬರೋದು. ಅಂದರೆ ಒಂದು 19-20 ವರ್ಷ ಆದರೂ ಆಗ್ತಲ್ಲ ಮದುವೆ ಆಗಲಿಕ್ಕೆ. ಈ ವ್ಯಾಕ್ಸಿನನ್ನು ನಾವು ಮಕ್ಕಳಿಗೆ ಕೊಡೋದು. ಆ ಮಗುವಿಗೆ ಕೊಟ್ಟರೆ ಅದು ವ್ಯಾಕ್ಸಿನ್ ಆ್ಯಂಟಿಬಾಡಿ ನಮಗೆ 6 ತಿಂಗಳವರೆಗೆ ಉಂಟು ಅಂತ ಗೊತ್ತುಂಟು, 19 ವರ್ಷದೊಳಗೆ ಉಂಟು ಅಂತ ನಮಗೆ ಹೇಗೆ ಗೊತ್ತುಂಟು? ಗೊತ್ತಿಲ್ಲ. ಆದರೂ ಕೊಡ್ತೇವೆ. ಇದನ್ನು ಕೊಟ್ಟು ನಮ್ಮ ದೇಶದಲ್ಲಿ ಇದನ್ನು ಬಂದು ಎಕ್ಸ್ಪೆರಿಮೆಂಟ್ ಮಾಡೋದು, ಇದನ್ನು ಅಮೆರಿಕದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಮೆರಿಕದಲ್ಲಿ ವ್ಯಾಕ್ಸಿನ್ ಮಾಡಿ ಇಂಡಿಯಾದಲ್ಲಿ ಬಂದು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟೋ ತಂದೆ ತಾಯಿಗೆ ಈಗ ವ್ಯಾಕ್ಸಿನ್ ಕೊಡೋದಕ್ಕೆ ಮನಸ್ಸಿಲ್ಲ ಅವರ ಮಕ್ಕಳಿಗೆ, ಆದರೆ ನಾವು ಬಿಡೋದಿಲ್ಲ, ಕೊಡಲೇಬೇಕು, ಇಲ್ಲಿ ಶಾಲೆ ಬರಲಿಕ್ಕಿಲ್ಲ. ಇದೆಲ್ಲ ಅಮೆರಿಕದ ಸಿಸ್ಟಮ್. ಅದು ಮಾತ್ರ ಅಲ್ಲ, ಅಮೆರಿಕದಲ್ಲಿ ಅದು ಕೂಡ ಒಬಾಮಾ ಕೇರ್ನ ಟೈಮಿನಲ್ಲಿ ಏನು ಮಾಡಿದ್ರು ಗೊತ್ತಾ? ವ್ಯಾಕ್ಸಿನ್ನಿಂದ ಮಗುವಿಗೆ ಏನಾದರೂ ಡ್ಯಾಮೇಜ್ ಆದರೆ ನೀನು ಆ ಕಂಪನಿಯವರನ್ನು ಸೂ ಮಾಡಲಿಕ್ಕಿಲ್ಲ. ಔಷಧಿಯಿಂದ ಡ್ಯಾಮೇಜ್ ಆದರೆ ಸೂ ಮಾಡ್ಬೋದು, ಆಸ್ಪತ್ರೆಯಿಂದ ಡ್ಯಾಮೇಜ್ ಸೂ ಮಾಡ್ಬೋದು, ಆಪರೇಷನಲ್ಲಿ ಡ್ಯಾಮೇಜ್ ಸೂ ಮಾಡ್ಬೋದು. ವ್ಯಾಕ್ಸಿನಿಂದ ಡ್ಯಾಮೇಜ್ ಆದರೆ ಮಗು ಸತ್ತು ಹೋದರೂ ಕೂಡ ನೀನು ಕಂಪನಿ ಕೇಳಲಿಕ್ಕಿಲ್ಲ. ಈ ವ್ಯಾಕ್ಸಿನಿಗೂ ಕಾಯಿಲೆಗೂ ಸಂಬಂಧ ಉಂಟು ಅಂತ ತೋರಿಸಿದವರನ್ನೆಲ್ಲ ಅವರ ಕೆಲಸ ತೆಗೆದು, ಅವರ ಡಿಗ್ರಿ ತೆಗೆದು, ಅವರನ್ನು ರಸ್ತೆಯಲ್ಲಿ ಬಿಸಾಡುವಂಥ ಪ್ರಯತ್ನ ಮಾಡಿದರು. ಒಬ್ಬರು ಡಾಕ್ಟ್ರ್ ಇದ್ದರು ಇಂಗ್ಲೆಂಡ್ನಲ್ಲಿ, ಅವರು ಬಹಳ ರಿಸರ್ಚ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ವ್ಯಾಕ್ಸಿನಿಗೂ ಆಟಿಸಮ್ ಅಂತ ಒಂದು ಹೊಸ ಕಾಯಿಲೆ ಉಂಟು, ಅದಕ್ಕೂ ಸಂಬಂಧ ಉಂಟು, ಈ ವ್ಯಾಕ್ಸಿನ್ ತೆಕ್ಕೊಂಡ ಮಕ್ಕಳಿಗೆ ಮಾತ್ರ ಆಟಿಸಮ್ ಬರೋದು ಅಂತ ತೋರಿಸಿದರು. ಅದನ್ನು ಈ ಕಂಪನಿಯವರೆಲ್ಲ ಒಟ್ಟು ಮಾಡಿ ಅವರಿಗೆಲ್ಲ ತುಂಬ ಹಣ ಕೊಟ್ಟು ಅದಕ್ಕೆಲ್ಲ ಬೇರೆ ಸ್ಟಡಿ ಮಾಡಿಸಿ, ಅದಕ್ಕೆ ಸಂಬಂಧ ಇಲ್ಲ, ಇವ್ರು ಹೇಳಿದ್ದು ತಪ್ಪು, ಇವ್ರು ಮಾಡಿದ್ದು ಸರಿ ಇಲ್ಲ, ಇವರದ್ದು ಎಥಿಕಲ್ ಎಲ್ಲ ಸ್ಟಡಿ ಹಾಗೆ ಹೀಗೆ ಅಂತ ಹೇಳಿ ಅವರ ಮೇಲೆ ಕೇಸ್ ಮಾಡಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಿಂದ ಅವರ ಮೇಲೆ ಒಂದು ಎಡಿಟೋರಿಯಲ್ ಬರೆಸಿ ಅವರನ್ನು ಕೆಲಸ ತೆಗೆಸಿದ್ರು. ಅವರು ಲಂಡನ್ನಲ್ಲಿ ಪ್ರೊಫೆಸರ್ ಆಗಿದ್ದರು, ಕೆಲಸ ತೆಗೆಸಿದ್ರು, ಅವರ ಡಿಗ್ರಿ ತೆಗೆಸಿದ್ರು. ಯಾಕೆ ಇದೆಲ್ಲ ಗಲಾಟೆ? ಓಕೆ, ವ್ಯಾಕ್ಸಿನಿಗೂ ಕಾಯಿಲೆಗೂ ಸಂಬಂಧ ಉಂಟು ಅಂತ ಹೇಳಿದರೆ ಅದನ್ನು ಯಾಕೆ ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಬಾರ್ದು? ಅವರನ್ನು ಯಾಕೆ ಲಗಾಡಿ ತೆಗಿಬೇಕು? ವ್ಯಾಕ್ಸಿನೇಷನ್ ಕೊಟ್ಟ ಮಕ್ಕಳಿಗೆ ಬರೋದು ಕಾಯಿಲೆ. ಓಕೆ, ಕಂಪ್ಲೀಟ್ ಆಗಿ ಇರಾಡಿಕೇಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ವಾ? ಯಾವುದು ಕಾಯಿಲೆ ಇರಾಡಿಕೇಟ್ ಆಗಲಿಲ್ಲಲ್ಲ ಎಷ್ಟೊತ್ತು? ವ್ಯಾಕ್ಸಿನೇಷನ್ ಈಗ ಒಂದು ಕಾಯಿಲೆ ಇರಾಡಿಕೇಟ್ ಆಗಿದೆ ಅಂತ ನಾವು ಹೇಳ್ತೇವೆ, ಯಾವುದು? ಸಿಡುಬು. ಅದು ಇರಾಡಿಕೇಟ್ ಅಂತ ನಾವು ಹೇಳ್ತಾ ಇದ್ದೇವೆ, ಆದರೂ ಅದಕ್ಕೂ ಸ್ವಲ್ಪ ಡೌಟ್ಸ್ ಉಂಟು. ಅದಕ್ಕೆ ಅಂಥದ್ದೇ ಕಾಯಿಲೆ ಬಂದರೆ ಅದಕ್ಕೆ ಮಂಕಿ ಪಾಕ್ಸ್ ಅಂತ ಹೇಳ್ತಾರೆ, ಬೇರೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಅದು ಹೋಗಿದೆ, ಆಲ್ಮೋಸ್ಟ್ ಹೋಗಿದೆ. ಅದೊಂದನ್ನು ಹೊರತುಪಡಿಸಿ ಯಾವ ಕಾಯಿಲೆ ಕೂಡ ನನ್ಗೆ ಗೊತ್ತಿದ್ದಾಗ ಯಾವ ಕಾಯಿಲೆ ಕೂಡ ವ್ಯಾಕ್ಸಿನೇಷನ್ ಹೋಗಲಿಲ್ಲ. ನನ್ಗೆ ಗೊತ್ತಿದ್ದಾಗ ಯಾವ ಕಾಯಿಲೆ ಕೂಡ ವ್ಯಾಕ್ಸಿನೇಷನ್ ಈ ಲೋಕದಿಂದ ಹೋಗಲಿಲ್ಲ. 2 ಎಲ್ಲ ಕಾಯಿಲೆಗಳು ವ್ಯಾಕ್ಸಿನೇಷನ್ ಬರುವ ಮೊದಲೇ ಕಡಿಮೆ ಆಗಿದ್ದು. ಡಿಫ್ತೀರಿಯಾದಿಂದ ಹಿಡಿದು ಚಿಕನ್ ಪಾಕ್ಸ್ನವರೆಗೆ ಕಮ್ಮಿ ಆಗಿದ್ದು. ಹಾಗಾದ್ರೆ ವ್ಯಾಕ್ಸಿನೇಷನ್ ತಗೊಳ್ಳದೇ ಇದ್ರೆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ? ಎಷ್ಟೋ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲ ಜನ ಭೂಲೋಕದಲ್ಲಿ. ಈಗ ಅದಕ್ಕೆ ಹೇಳ್ತಾರೆ ಅವರಿಗೆಲ್ಲ ಬುದ್ಧಿ ಇಲ್ಲ, ಅವರಿಗೆ ಈ ವ್ಯಾಕ್ಸಿನ್, ಯಾರೆಲ್ಲ ವ್ಯಾಕ್ಸಿನ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅವರಿಗೆ ಹೇಳ್ತಾರೆ ಅವರು ಆಕ್ಟಿವಿಸ್ಟ್, ಅವ್ರಿಗೆ ಗೊತ್ತಿಲ್ಲ ಅವರು ಮಕ್ಕಳಿಗೆ ಹಾಳು ಮಾಡ್ತಾ ಇದ್ದಾರೆ ಅಂತ. ಅವ್ರು ಯಾಕೆ ಹಾಳು ಮಾಡಬೇಕು? ಅವ್ರಿಗೇನಾದ್ರೂ ಇಂಟ್ರೆಸ್ಟ್ ಉಂಟಾ? ವ್ಯಾಕ್ಸಿನ್ ಕಂಪನಿಯವರಿಗೆ ಇಂಟ್ರೆಸ್ಟ್ ಉಂಟು ಹಣ ಮಾಡೋದು, ಅವರಿಗೇನು ಇಂಟ್ರೆಸ್ಟ್ ಉಂಟು ಅದರಲ್ಲಿ? ಅವರು ಸತ್ಯ ಹೇಳಬಾರ್ದ? ಮತ್ತು ವಿಜ್ಞಾನ ಅಂದರೆ ಏನು? ವಿಜ್ಞಾನ ಯಾವ ಚರ್ಚೆ ಇರಬೇಕು, ಡಿಬೇಟ್ ಇಲ್ಲದೆ ವಿಜ್ಞಾನ ಉಂಟಾ? ವಿಜ್ಞಾನದ ಲಾಜಿಕ್ ಇರಬೇಕಲ್ಲ. ಈ ನಮ್ಮ ವಿಜ್ಞಾನದಲ್ಲಿ ಲಾಜಿಕೇ ಇಲ್ಲ. ನಾವು ಸಿಂಪಲ್ ಲಾಜಿಕ್ ಏನು? ಈಗ ವ್ಯಾಕ್ಸಿನೇಷನ್ ಬಹಳ ಒಳ್ಳೆಯದು, ಹೌದು. ಹಾಗಿದ್ರೆ ಅದು ಇರಾಡಿಕೇಟ್ ಆಗಬೇಕಲ್ಲ ಕಾಯಿಲೆ ಆಗುವುದಿಲ್ಲ. ಇಲ್ಲ, ಅದು ಆಗಲಿಕ್ಕಿಲ್ಲ, ಆದರೂ ಇದು ಒಳ್ಳೆಯದು, ಅದಕ್ಕೆ ಲಾಜಿಕ್ ಇಲ್ಲ. ಓಕೆ ಡಾಕ್ಟರ್, ನೀವಾಗಲೇ ಹೇಳಿದಾಗ ಈಗ ಬಹಳಷ್ಟು ಜನ ಪೋಷಕರಿಗೆ ಕೂಡ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸೋದು, ಎಲ್ಲ ವ್ಯಾಕ್ಸಿನೇಷನ್ ಕೊಡಿಸೋದು ಇಷ್ಟ ಇಲ್ಲ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮನ, ಹಿಂದೆ ಕೂಡ ನೀವು ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡಿದ್ರಿ, ಅವ್ರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಅಂದ್ರೆ ಯಾವ ವ್ಯಾಕ್ಸಿನೇಷನ್ ಕೊಡೋದು, ಅದಕ್ಕೆ ಸರಿಯಾದ ಮಾಹಿತಿ ಕೊಡೋದು ಬಹಳ ಕಷ್ಟ. ಏನ್ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಬಹಳ ಕಷ್ಟ. ಅವರು ಇಂಡಿವಿಜುವಲಿ ಡಿಸಿಷನ್ ತೆಕ್ಕೊಳ್ಬೇಕು, ಅವ್ರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಭೂಲೋಕದಲ್ಲಿ ಇದರ ವಿಷಯ ತಿಳುವಳಿಕೆ ತುಂಬ ಉಂಟು, ಎಷ್ಟೋ ವಿಷಯಗಳು ಇದ್ರ ತಿಳಿದೆ, ಇದನ್ನು ಜನ ತಿಳ್ಕೊಳ್ಬೇಕು. ಕೆಲವು ವ್ಯಾಕ್ಸಿನೇಷನ್ ಕೊಡ್ಬೋದು, ಅದು ಸೇಫು, ಅದು ಹಾಳಲ್ಲ.
ಎಲ್ಲ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಅರ್ಥ ಇಲ್ಲ, 60 ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಅರ್ಥ ಇಲ್ಲ. ಅದು ಮಾತ್ರ ಅಲ್ಲ, ಈ ಜರ್ಮ್ ಥಿಯರಿಯನ್ನೇ ಈಗ ಡೌಟ್ ಮಾಡ್ತಾನೆ. ಜರ್ಮ್ಸ್ ಮುಖ್ಯ ಅಲ್ಲ, ಇದನ್ನು ಜರ್ಮ್ ಥಿಯರಿ ಮಾಡಿದವನೇ ಹೇಳಿದ್ದಾನೆ ಜರ್ಮ್ಸ್ ಮುಖ್ಯ ಅಲ್ಲ ಅಂತ. ಯಾವುದು ಮುಖ್ಯ? ನಮ್ಮ ಸಾಯಿಲ್ ಮುಖ್ಯ, ಸೀಡ್ ಮುಖ್ಯ ಅಲ್ಲ. ಸಾಯಿಲ್ ಯಾವುದು? ನಮ್ಮ ಇಮ್ಯೂನ್ ಸಿಸ್ಟಮ್. ಅದನ್ನು ಬೂಸ್ಟ್ ಮಾಡಲಿಕ್ಕೆ ಯಾಕೆ ನೋಡಬಾರ್ದು? ಈಗ ಆಯುರ್ವೇದದಲ್ಲಿ ದೊಡ್ಡ ಒಂದು ವಿಜ್ಞಾನವೇ ಇರೋದು ಇಮ್ಯೂನ್ ಬೂಸ್ಟರ್ಸ್, ಪಂಚಕರ್ಮ ಅಂತ. ಇಮ್ಯೂನ್ ಬೂಸ್ಟ್ ಮಾಡಲಿಕ್ಕೆ ಯಾಕೆ ಮಾಡಬಾರ್ದು? ಇದನ್ನೆಲ್ಲ ಮಾಡಿ ನಾವು ಹೇಗೆ ಇದನ್ನು ಸರಿ ಮಾಡ್ಬೋದು ನೋಡೋದ್ರ ಬದಲಿಗೆ ನಾವು ಇದನ್ನು ತೆಕ್ಕೊಳ್ಳೇಬೇಕು. ಯಾರಾದ್ರೂ ಅದು ತೆಕ್ಕೊಂಡು ಮಗು ಸತ್ತರೆ ನೀವು ಸೂ ಮಾಡಲಿಕ್ಕಿಲ್ಲ. ಇದು ಒಂದು ಹೊಸ ವಿಷಯ. ಈಗ ಎಲ್ಲಿ ಲಾಜಿಕ್ ಉಂಟು ನನಗೆ ಗೊತ್ತಾಗೋದಿಲ್ಲ. ಈಗ ನಾನೊಂದು ಔಷಧಿ ತೆಕ್ಕೊಂಡ್ರೆ ನನ್ನ ಕಷ್ಟ ಆದರೆ ಸೂ ಮಾಡ್ಬೋದು. ಎಲ್ಲಿವರೆಗೆ ಇವತ್ತು ಡೈರೆಕ್ಟ್ ಔಷಧಿ ಕಂಪನಿಯೇ ಸೂ ಮಾಡ್ಬೋದು ಅಂತ ಉಂಟು ಕಾನೂನು. ಆದರೆ ವ್ಯಾಕ್ಸಿನ್ ಮೇಲೆ ಯಾರಿಗೂ ಇದು ಮಾಡಲಿಕ್ಕೆ ಯಾವ ದೇಶದಲ್ಲೂ ಇಲ್ಲ. ಹಾಗಾಗಿ ನಾನು ಏನು ಹೇಳೋದು, ಜನರಿಗೆ ನಾನು ಹೇಳೋದಿಲ್ಲ ವ್ಯಾಕ್ಸಿನ್ ತೆಕ್ಕೊಳ್ಬೇಡಿ ಅಂತ ಹೇಳೋದಿಲ್ಲ. ಕೆಲವು ವ್ಯಾಕ್ಸಿನ್ಗಳು ಅಗತ್ಯ ಉಂಟು, ಆದರೆ ಅದು ಯಾವ ವ್ಯಾಕ್ಸಿನು ಇದಕ್ಕೆಲ್ಲ ನೀವು ನಿಮ್ಮ ಡಾಕ್ಟರ್ ಹತ್ರ, ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ಅವರ ಹತ್ರ ಕೇಳಿಕೊಳ್ಳಿ. ಎಷ್ಟೋ ಜನ ಒಳ್ಳೆಯ ಇದನ್ನು ಕಲ್ತವರು ತುಂಬ ಜನ ಇದ್ದಾರೆ ಇಲ್ಲಿ ಲೋಕದಲ್ಲಿ. ನನಗೊಬ್ಬರು ಗೊತ್ತುಂಟು, ಮಣಿಪಾಲದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ನಿಯೋನೆಟಾಲಜಿಸ್ಟ್. ಅವರಿಗೆ 3 ತಿಂಗಳು ಮಾತ್ರ ಮಕ್ಕಳ ಮೇಲೆ ರೈಟು ಈಗಿನ ಲೆಕ್ಕದಲ್ಲಿ, ಮತ್ತೆ ಪೀಡಿಯಾಟ್ರಿಷನ್ ಹತ್ರ. ಆ 3 ತಿಂಗಳು ಅವರು ಯಾವ ಮಗುವಿಗೂ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಒಬ್ಬರು ಡೆಲ್ಲಿಯಲ್ಲಿ ಬಹಳ ದೊಡ್ಡ ಮಕ್ಕಳ ತಜ್ಞ ಇದ್ದಾರೆ. ಅವರು ಬಹಳ ಸ್ಟಡಿ ಮಾಡಿ, ಬಹಳ ರಿಸರ್ಚ್ ಮಾಡಿ, ಕೆಲವೇ ವ್ಯಾಕ್ಸಿನ್ಗಳು ಆಗ್ಬೋದು, ಬಾಕಿ ವ್ಯಾಕ್ಸಿನ್ಗಳು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಅವರನ್ನು ಕೇಳುವವರಿಲ್ಲ. ಅದು ಮಾತ್ರ ಅಲ್ಲ, ವ್ಯಾಕ್ಸಿನನ್ನು ಇಲ್ಲಿ ಯಾಕೆ ನಾವು ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕು? ಅಮೆರಿಕದಲ್ಲಿ ಆಗೋದಿಲ್ಲ ಅಂತೆ, ಇಂಗ್ಲೆಂಡ್ನಲ್ಲಿ ಆಗೋದಿಲ್ಲ, ಇಂಡಿಯಾದಲ್ಲಿ ಯಾಕೆ ಮಾಡಬೇಕು? ಸೊ ಹಾಗಿದ್ರೆ ನಮ್ಮ ಜನ ಏನು ಅಷ್ಟು ಇದನ್ನೆಲ್ಲ ಉಪಯೋಗ ಮಾಡಿ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾದ? ನಮ್ಮ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾಗಿ ನನ್ನ ಕಳಕಳಿಯ ವಿನಂತಿ, ನಾನು ಹೇಳಿದಂತೆ ನೀವು ವ್ಯಾಕ್ಸಿನ್ ಕೊಡದೇ ಇರಬೇಡಿ. ಯಾರು ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದಾದರೆ ಕೊಡಿ, ನಿಮ್ಮ ಜವಾಬ್ದಾರಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಸತ್ಯ ಇದು ಏನಾಗಬೇಕು, ಇದರಲ್ಲಿ ಈ ಲೋಕದಲ್ಲಿ ಡಿಬೇಟ್ ಯಾಕೆ ಆಗಬೇಕು ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ. ನನ್ನನ್ನು ಕೋಟ್ ಮಾಡಿ ಡಾಕ್ಟರ್ BM ಹೆಗ್ಡೆ ಹೇಳಿದರು ಸರಳ ಜೀವನದಲ್ಲಿ ವ್ಯಾಕ್ಸಿನ್ ಕೊಡಬೇಡಿ ಅಂತ. ನಾನು ಹೇಳಲಿಲ್ಲ, ನಾನು ವ್ಯಾಕ್ಸಿನ್ ಕೊಡಬೇಡಿ ಅಂತ ಹೇಳಲಿಲ್ಲ, ಕೊಡಿ ಅಂತಲೂ ಹೇಳಲಿಲ್ಲ. ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ, ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ. ನಮಸ್ಕಾರ.